ಒಂದೂರಲ್ಲಿ ವಿಜಯಮ್ಮ ಅನ್ನುವ ಒಬ್ರು ಮಹಿಳೆ ಇದ್ರು. ವಿಜಯಮ್ಮನಿಗೆ ಇಬ್ರು ಗಂಡ್ಮಕ್ಳು ಇದ್ರು. ವಿಜಯಮ್ಮನಿಗೆ ಅವರ ಇಬ್ರು ಮಕ್ಕಳು ಅಂದ್ರೆ ತುಂಬಾನೇ ಇಷ್ಟ. ಅವರ ಮೊದಲನೇ ಮಗನ ಹೆಸರು ರಂಗಣ್ಣ, ಹಾಗೇನೆ ಎರಡನೇ ಮಗನ ಹೆಸರು ಗಿರಿ. ರಂಗಣ್ಣ ಹಾಗೂ ಗಿರಿ ಇಬ್ರು ಅವರ ಆಸ್ತಿಗೋಸ್ಕರನೇ ಸುಮಾರು ದಿನದಿಂದ ಕಾಯ್ತಾ ಇದ್ರು. ಏನ್ ಗಿರಿ, ಏನೋ ದೀರ್ಘವಾಗಿ ಆಲೋಚನೆ ಮಾಡ್ತಾ ಇದ್ಯಾ? ಏನಾಯ್ತು? ನನ್ನ ಹೆಂಡತಿ ಯಾವಾಗಲೂ ನನಗೆ ತೊಂದರೆ ಕೊಡ್ತಿದ್ದಾಳಣ್ಣ. ಅವಳಿಗೆ ಚಿನ್ನದಲ್ಲಿ ನೆಕ್ಲೆಸ್ ಬೇಕಂತೆ. ಆದರೆ ನಮ್ಮಮ್ಮ ಈ ಆಸ್ತಿನ ನಮಗೆ ಕೊಡ್ತಾ ಇಲ್ಲ. ಯಾವಾಗ ಕೊಡ್ತಾರೋ ಏನೋ. ಅದುವರೆಗೂ ಈ ಮುದುಕಿನ ನಾವೇ ನೋಡ್ಕೋಬೇಕಾ? ಬೇರೆ ದಾರಿ ಇಲ್ಲ ಕಣೋ. ಆಸ್ತಿ ನಮ್ಮ ಕೈಗೆ ಬರೋ ತನಕ ಅವ್ರನ್ನ ನಾವೇ ಚೆನ್ನಾಗಿ ನೋಡ್ಕೋಬೇಕು. ಏನಣ್ಣ ಇದು, ಯಾವಾಗಲೂ ಬರೋ ಆಸ್ತಿ ನೋಡಿ ಅವ್ರನ್ನ ಮನೇಲಿ ಕೂರಿಸಿ 3 ಹೊತ್ತು ಊಟ ಹಾಕ್ಬೇಕಾ? ಹಾಗೆ ಹೇಳಿದ್ರೆ ಹೇಗೇನೋ. ಆಸ್ತಿ ನಮ್ಮ ಕೈಗೆ ಬರೋ ತನಕ ಅಮ್ಮನ ಚೆನ್ನಾಗಿ ನಾವು ನೋಡ್ಕೋಬೇಕು. ಆಸ್ತಿ ನಮ್ಮ ಕೈಗೆ ಬಂದಮೇಲೆ ಹೋದ್ರೆ ಹೋಗ್ಲಿ ಅಂತ ಯಾವುದಾದ್ರೆ ಆಶ್ರಮಕ್ಕೆ ಸೇರಿಸ್ಬಿಡೋಣ. ನನ್ನ ಹೆಂಡ್ತಿನೂ ಈ ಆಸ್ತಿಗೋಸ್ಕರನೇ ಕಾಯ್ತಿದ್ದಾಳೆ ಕಣೋ. ಹಾಗೆ ರಂಗಣ್ಣಗಿರಿ ಇಬ್ರು ಮಾತಾಡ್ತಾ ಇದ್ರು. ಆದ್ರೆ ಅವ್ರ ಮಕ್ಳ ಬಗ್ಗೆ ಪಾಪ ವಿಜಯಮ್ಮನಿಗೆ ಗೊತ್ತಿರ್ಲಿಲ್ಲ. ಅವರ ಮಕ್ಳಿಬ್ರು ತುಂಬಾನೇ ಒಳ್ಳೆಯವರು ಅಂತ ಅಂದ್ಕೊಂಡಿದ್ರು. ವಿಜಯಮ್ಮ ಶ್ರೀಕೃಷ್ಣರ ದೊಡ್ಡ ಭಕ್ತೆಯಾಗಿದ್ರು. ಪ್ರತಿದಿನ ಕೃಷ್ಣರಿಗೆ ಪೂಜೆನೂ ಮಾಡ್ತಾ ಇದ್ರು. ಬೆಳಿಗ್ಗೆನೆ ಮನೆ ಬಿಟ್ಟು ಕೆಲ್ಸ ಅಂತ ಹೊರಟೋದ ಮಕ್ಳು ಇನ್ನೂ ಮನೆ ಬಂದು ತಲುಪಿಲ್ಲ ಸ್ವಾಮಿ. ಇವಾಗ ಕತ್ಲಾಗ್ಬಿಡ್ತು. ಪಾಪ ನನ್ ಮಕ್ಳು ಏನ್ ಕಷ್ಟಪಡ್ತಿದ್ದಾರೋ ಏನೋ. ಹಾಗೆ ವಿಜಯಮ್ಮ ತುಂಬಾನು ಬೇಜಾರಿಂದ ಅವರ ಸೊಸೇಂದ್ರ ಜೊತೆ ಮಕ್ಳಿಗೋಸ್ಕರ ಕಾಯ್ತಾ ಇದ್ರು. ಆವಾಗ ಅವರ ಮಕ್ಳು ಕೂಡ ಮನೆಗ್ ಬಂದ್ರು. ಅವರಿಬ್ರು ಬರುವಾಗ್ಲೇ ತುಂಬಾನು ಸುಸ್ತಾಗಿದ್ರು. ಅಯ್ಯೋ, ಏನಾಯ್ತಪ್ಪ? ಯಾಕಪ್ಪ ಇಷ್ಟೊಂದು ಸುಸ್ತಾಗಿ ಬಂದಿದ್ದೀರಾ? ಏನಮ್ಮ ಮಾಡಕ್ಕೆ ಹೇಳ್ತೀಯ? ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಬರೋದು ಅಷ್ಟು ಸುಲಭನಾ? ಅದಕ್ಕೆ ಸುಸ್ತಾಗಿ ಇರುತ್ತಮ್ಮ. ಹಾಗಂತ ದೊಡ್ಡವನು ಅವನ ತಾಯಿ ಹತ್ರ ಹೇಳ್ತಾ ಇದ್ದಾಗ ಚಿಕ್ಕವನು ಕೂಡ ಕೆಲಸ ಮಾಡೋದು ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳ್ತಾ ಇದ್ದ. ಆವಾಗ ವಿಜಯಮ್ಮನ ಸೊಸೇಂದರಾದ ಸುಜಾತ ಗೋಪಿಕಾ ಇಬ್ರು ಈ ರೀತಿ ಹೇಳಿದ್ರು. ಅಯ್ಯಯ್ಯೋ, ಹಾಗೆ ಎಲ್ಲ ಮಾತಾಡ್ಬೇಡಿ. ನಿಮಗೇನಾದ್ರೂ ಒಂದಾದ್ರೆ ನಾವು ಹೇಗೆ ಜೀವನ ಮಾಡೋದು ಹೇಳಿ? ನೀವಿಬ್ರು ಯಾವಾಗ್ಲೂ ಚೆನ್ನಾಗಿರ್ಬೇಕು. ಒಂದ್ ಕೆಲ್ಸ ಮಾಡಿ, ಇವಾಗ ಮಾಡುವ ಕೆಲ್ಸವನ್ನು ಬಿಟ್ಟು ಯಾವ್ದಾದ್ರೂ ವ್ಯಾಪಾರವನ್ನು ಆರಂಭಿಸಿ. ವ್ಯಾಪಾರ ಮಾಡೋದು ಅಂದ್ರೆ ಅಷ್ಟು ಸುಲಭನಾ? ಅದಕ್ಕೆ ಎಷ್ಟು ಹಣ ಬೇಕು ಗೊತ್ತಾ? ಹಾಗೆ ಮಕ್ಳು ಹಾಗೂ ಸೊಸೇಂದ್ರು ಮಾತಾಡ್ತಾ ಇದ್ರು. ಆವಾಗ ವಿಜಯಮ್ಮ ಅವರ ಮಕ್ಳ ಹತ್ರ, ಅಯ್ಯೋ, ಇಷ್ಟೊಂದು ಆಸ್ತಿ ಇರುವಾಗ ನೀವ್ ಯಾಕಪ್ಪ ಇಷ್ಟೊಂದು ಕಷ್ಟಪಡ್ತೀರಾ? ಇವಾಗ್ಲೇ ಈ ಆಸ್ತಿನ ನಿಮ್ ಹೆಸರಿಗೆ ಬರಿತೀನಿ. ನೀವಿಬ್ರು ಯಾವಾಗ್ಲೂ ಸಂತೋಷವಾಗಿ ಇದ್ರೆ ಅದೇ ನಂಗ್ ಸಾಕಪ್ಪ. ಹಾಗೆ ಹೇಳಿ ಮರುದಿನಾನೇ ವಿಜಯಮ್ಮ ಆಸ್ತಿಗಳನ್ನ ಇಬ್ರು ಮಕ್ಳಿಗೂ ಹಂಚಿಕೊಟ್ರು. ಆಸ್ತಿ ಕೈಗೆ ಬಂದ ತಕ್ಷಣ ಮಕ್ಳಿಬ್ರು ಕೂಡ ಅವರ ನಿಜವಾದ ಸ್ವರೂಪನ ತೋರ್ಸಿದ್ರು. ಏಯ್, ನಾವು ನೆನ್ಸ್ಕೊಂಡ ಹಾಗೆ ಆಸ್ತಿ ನಮ್ಮ ಕೈಗೆ ಬಂತು. ಇನ್ನು ನಾವು ಯಾರಿಗೂ ಹೆದರ್ಬೇಕು ಅಂತ ಅವಶ್ಯಕತೆ ಇಲ್ಲ ಕಣೋ. ಹೌದಣ್ಣ, ಇನ್ನು ಈ ಮುದುಕಿನ ಮನೇಲಿಟ್ಕೊಂಡು ಅವ್ರಿಗೆ ಊಟ ಹಾಕ್ಬೇಕು ಅಂತ ಅವಶ್ಯಕತೆ ಇಲ್ಲ. ಹೌದು ರೀ, ಇವಾಗ್ಲೇ ಈ ಮುದುಕಿನ ಮನೆಯಿಂದ ಆಚೆಗೆ ತಳ್ಬಿಡಿ. ಹಾಗೆ ಮಕ್ಳು ಹಾಗೂ ಸೊಸೇಂದ್ರು ಮಾತಾಡ್ತಾ ಇರೋದನ್ನ ವಿಜಯಮ್ಮನು ಕೇಳಿಸ್ಕೊಂಡ್ರು. ಏನ್ರೋ ಹೇಳ್ತಾ ಇದ್ದೀರಾ? ನನಗೆ ಏನು ಅರ್ಥ ಆಗ್ತಿಲ್ಲ ಕಣೋ. ಇನ್ನೂ ನಿನಗೇನು ಅರ್ಥ ಆಗಿಲ್ವಮ್ಮ? ಮೊದಲು ಮನೆ ಬಿಟ್ಟು ಹೊರಗೋಗು. ಮೊದಲೇ ತುಂಬ ವರ್ಷ ನಿಮ್ಮನ್ನ ಮನೇಲಿ ಕೂರಿಸ್ಕೊಂಡು ನೋಡ್ತಾ ಇದ್ದೀವಿ. ಇನ್ನು ಮುಂದೆ ಎಲ್ಲ ಹಾಗೆ ನೋಡ್ಕೊಳಕ್ಕಾಗಲ್ಲ. ಹೌದು, ಇನ್ನು ಮುಂದೆ ನೀನು ಹೇಳೋ ಮಾತನ್ನೆಲ್ಲ ನಾವು ಕೇಳ್ಕೊಂಡಿರಲ್ಲ. ಹಾಗಂತ ರಂಗಣ್ಣಗಿರಿ ಇಬ್ರು ವಿಜಯಮ್ಮನ ಮನೆಯಿಂದ ಹೊರಗಡೆ ಹಾಕಿದ್ರು. ಪಾಪ ವಿಜಯಮ್ಮ ತುಂಬಾನು ಬೇಜಾರಿಂದ ಅಲ್ಲಿಂದ ನಡ್ಕೊಂಡು ಹೋದ್ರು. ನನ್ನ ಮಕ್ಕಳು ನನ್ನ ಹೀಗೆ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಅವರೇ ನನ್ನ ಜೀವ ಅಂತ ತಿಳ್ಕೊಂಡಿದ್ದೆ. ಆದ್ರೆ ನನ್ನ ಮಕ್ಕಳು ನನ್ನ ಮನೆ ಬಿಟ್ಟು ಕಳಿಸ್ಬಿಟ್ರು. ಯಾಕಪ್ಪ ಕೃಷ್ಣ ನನಗೆ ಈ ಪರಿಸ್ಥಿತಿ? ಹಾಗಂತ ವಿಜಯಮ್ಮ ಒಂದು ಆಲದ ಮರದ ಕೆಳಗಡೆ ಕೂತ್ಕೊಂಡು ಬೇಜಾರ್ ಮಾಡ್ಕೊಳ್ತಿದ್ರು. ಹಾಗೆ ಆ ದಿನ ಅವರು ಆ ಮರದ ಕೆಳಗಡೆನೆ ಮಲಗಿ ನಿದ್ದೆ ಮಾಡಿದ್ರು. ಆಮೇಲೆ ಮರುದಿನ ಕಾಂತಯ್ಯ ಅನ್ನುವ ಒಬ್ಬ ವ್ಯಕ್ತಿ ವಿಜಯಮ್ಮನ ಹತ್ರ ಬಂದ. ಯಾರಮ್ಮ ನೀವು? ಯಾಕೆ ನೀವು ಮರದ ಕೆಳಗೆ ಕೂತ್ಕೊಂಡಿದ್ದೀರಾ? ನಿನ್ನೆ ತನಕ ನಾನು ಹಣವಂತಿಯಾಗಿದ್ದೆ. ಆದ್ರೆ ಇವಾಗ ನನ್ನ ಕೈಯಲ್ಲಿ ಏನೂ ಇಲ್ಲ. ನನ್ನ ಮಕ್ಕಳು ನನ್ನ ಮನೆಯಿಂದ ಈಚೆಗೆ ಹಾಕ್ಬಿಟ್ರು. ನಿನ್ನೆಯಿಂದ ಎಲ್ಲಿಗೆ ಹೋಗೋದು ಅಂತ ದಿಕ್ಕು ಗೊತ್ತಾಗದೆ ಇದೋ ಈ ಮರದ ಕೆಳಗೇನೆ ನಿನ್ನೆಯಿಂದ ಕೂತಿದ್ದೀನಿ. ಅಯ್ಯೋ, ಎಷ್ಟು ಕಷ್ಟ ಬಂದಿದೆ ಅಮ್ಮ ನಿಮಗೆ. ನಾನು ಒಬ್ಬ ಅನಾಥನೇ.
ತಾಯಿಯ ಬೆಲೆ ಏನು ಅಂತ ನನಗೂ ಗೊತ್ತು. ಒಂದು ಕೆಲಸ ಮಾಡಿ, ನೀವು ನನ್ನ ಜೊತೆ ನಮ್ಮ ಮನೆಗೆ ಬನ್ನಿ. ನಿಮ್ಮನ್ನ ನಾನು ಚೆನ್ನಾಗಿ ನೋಡ್ಕೊಳ್ತೀನಮ್ಮ. ಹಾಗೆ ಕಾಂತಯ್ಯ ವಿಜಯಮ್ಮನ ಮನೆಗೆ ಕರ್ಕೊಂಡು ಹೋದ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದೀನೋ ಏನೋ, ಇವತ್ ನನ್ನ ಮಕ್ಕಳು ನನ್ನ ಮನೆಯಿಂದ ಈಚೆಗಾಕ್ಬಿಟ್ರು. ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡಿ ಅಮ್ಮ. ಇವತ್ತಿಂದ ನಾನೇ ನಿಮ್ಮ ಮಗ. ಚಿಂತೆ ಮಾಡಬೇಡಿ, ನಿಮ್ಮನ್ನ ನಾನು ಚೆನ್ನಾಗಿ ನೋಡ್ಕೊಳ್ತೀನಮ್ಮ. ಹಾಗೆ ವಿಜಯಮ್ಮ ಕಾಂತಯ್ಯನ ಮನೆಯಲ್ಲಿ ವಾಸ ಮಾಡಕ್ಕೆ ಶುರು ಮಾಡಿದ್ರು. ಕಾಂತಯ್ಯ ವಿಜಯಮ್ಮನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದ. ಅಮ್ಮ, ನೀವು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಯಾವಾಗ ಊಟ ಮಾಡಿದ್ರೋ ಏನೋ, ನಾನೋಗಿ ಅಡುಗೆ ಮಾಡ್ಕೊಂಬರ್ತೀನಿ. ನೀನೆಲ್ಲ ಯಾಕಪ್ಪ ಅಡಿಗೆ ಮಾಡ್ತೀಯ? ಹೆಂಗ್ಸು ಅಂತ ನಾನಿದ್ದೀನಲ್ವಾ, ನಾನೋಗಿ ಅಡಿಗೆ ಮಾಡ್ತೀನಿ, ನೀನ್ ಕೂತ್ಕೊಪ್ಪ. ಬೇಡಮ್ಮ, ನಿಮಗೆ ತುಂಬಾನು ವಯಸ್ಸಾಗಿದೆ. ನೀವು ಇವಾಗ ತುಂಬಾನೇ ಸುಸ್ತಾಗಿರ್ತೀರ. ಆದ್ರಿಂದ ನೀವು ಸ್ವಲ್ಪ ಮಲ್ಕೊಳ್ಳಿ. ನಾನಿದ್ದೀನಲ್ವಾ, ನಾನು ಹೋಗಿ ನಿಮಗೋಸ್ಕರ ಅಡಿಗೆ ಮಾಡಿ ತಗೊಂಡ್ ಬರ್ತೀನಿ. ಹಾಗೆ ವಿಜಯಮ್ಮನ ಮಲ್ಗಕ್ಕೆ ಹೇಳಿ ಕಾಂತಯ್ಯ ಹೋಗಿ ಅವರಿಗೋಸ್ಕರ ಅಡಿಗೆ ಮಾಡ್ತಿದ್ದ. ಸ್ವಲ್ಪ ಸಮಯದ ನಂತರ ವಿಜಯಮ್ಮ ನಿದ್ದೆಯಿಂದ ಎಚ್ಚರವಾದ್ರು. ಆವಾಗ ಕಾಂತಯ್ಯ ಅವರಿಗೋಸ್ಕರ ಮಾಡಿದ ಆಹಾರ ಪದಾರ್ಥನ ಅವರಿಗೆ ಹಾಕಿಕೊಟ್ಟ. ಗಂಡುಡ್ಗ ಹೇಗೆ ಅಡಿಗೆ ಮಾಡ್ತೀಯ ಅಂತ ಯೋಚನೆ ಮಾಡಿದ್ದೆಪ್ಪ. ಆದ್ರೆ ಇಷ್ಟು ಒಳ್ಳೆ ಅಡಿಗೆ ಮಾಡಿರ್ತೀಯ ಅಂತ ನಾನು ಯೋಚನೆ ಮಾಡಿರ್ಲಿಲ್ಲಪ್ಪ. ನಿಜವಾಗ್ಲೂ ನಿನ್ ಕೈಯಲ್ಲಿ ಏನು ಮಂತ್ರಶಕ್ತಿ ಇದೆ. ಊಟ ತುಂಬಾ ಚೆನ್ನಾಗಿದೆ. ತುಂಬ ಧನ್ಯವಾದಮ್ಮ. ಇಂದಿನಿಂದ ಯಾವಾಗಲೂ ನಾನೇ ನನ್ನ ಕೈಯಾರೆ ನಿಮಗೆ ಅಡುಗೆ ಮಾಡಿಕೊಡ್ತೀನಮ್ಮ. ಹಾಗೆ ಕಾಂತಯ್ಯ ಪ್ರತಿದಿನ ವಿಜಯಮ್ಮನಿಗೋಸ್ಕರ ತರತರ ಅಡಿಗೆಗಳನ್ನ ಮಾಡಿಕೊಡ್ತಾ ಇದ್ದ. ಹಾಗೇನೆ ಅವರಿಗೆ ಎಲ್ಲ ಸೇವೆಗಳನ್ನು ಮಾಡ್ತಾ ಇದ್ದ. ಒಂದಿನ ವಿಜಯಮ್ಮನಿಗೆ ಹುಷಾರಿಲ್ಲದೆ ಅವರು ಕಷ್ಟಪಡ್ತಾ ಇದ್ರು. ಅಯ್ಯೋಯ್ಯೋ, ಜ್ವರ ಬಂದಿದೆಯಲ್ಲ, ಜ್ವರ ಜಾಸ್ತಿ ಇದೆ. ಬನ್ನಿ ಅಮ್ಮ, ಇವಾಗಲೇ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಹಾಗೆ ಕಾಂತಯ್ಯ ವಿಜಯಮ್ಮನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ. ಅಲ್ಲಿ ವೈದ್ಯನೂ ನೋಡ್ದ. ಇಷ್ಟು ದಿನ ಏನ್ ಪಾಪ ಮಾಡಿದ್ನೋ ನನ್ ಮಕ್ಳು ನನ್ನ ಮನೆಯಿಂದ ಹೊರಗೆ ಕಳಿಸ್ಬಿಟ್ರು ಅಂತ ಯೋಚನೆ ಮಾಡ್ಕೊಂಡಿದ್ದೆಪ್ಪ. ಆದ್ರೆ ನಾನು ಪುಣ್ಯ ಮಾಡಿದೀನಿ. ಅದ್ರಿಂದನೇ ನಿನ್ನಂತ ಮಗನನ್ನು ನನಗೆ ದೇವ್ರು ಕೊಟ್ಟಿದ್ದಾರೆ. ಆ ಕೃಷ್ಣನೇ ಕಣಪ್ಪ ನಿನ್ನ ನನ್ನ ಬಳಿ ಕಳ್ಸ್ಕೊಟ್ಟಿರೋದು. ಹಾಗೆ ವಿಜಯಮ್ಮ ಕಾಂತಯ್ಯನನ್ನು ತುಂಬಾನು ಹೊಗಳಿದ್ರು. ಆವಾಗ ಕಾಂತಯ್ಯ ವಿಜಯಮ್ಮನಿಗೋಸ್ಕರ ಒಂದು ಕೃಷ್ಣರ ವಿಗ್ರಹವನ್ನ ಕೊಟ್ಟ. ವಿಜಯಮ್ಮ ಪ್ರತಿದಿನ ಆ ಕೃಷ್ಣರ ವಿಗ್ರಹಕ್ಕೆ ಪೂಜೆ ಮಾಡ್ತಾ ಇದ್ರು. ಆವಾಗ ಆಶ್ಚರ್ಯ ಏನು ಅಂದ್ರೆ, ಅವರು ಪೂಜೆ ಮಾಡಿ ಮುಗಿಸಿದ ತಕ್ಷಣ ಆ ವಿಗ್ರಹದೊಳಗಡೆಯಿಂದ ಸುಮಾರು ಚಿನ್ನದ ನಾಣ್ಯಗಳು ಬಂದು ಬೀಳ್ತಾ ಇತ್ತು. ಏನಿದು ಆಶ್ಚರ್ಯ? ಪೂಜೆ ಮುಗ್ದ ತಕ್ಷಣ ಈ ಚಿನ್ನದ ನಾಣ್ಯಗಳು ಎಲ್ಲಿಂದ ಬರ್ತಾ ಇದೆ? ಏನಿದ್ರು ನಿಮ್ಮ ಕೃಷ್ಣನಿಗೆ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಅಮ್ಮ. ಅದರಿಂದನೇ ಚಿನ್ನದ ನಾಣ್ಯಗಳು ಕೊಡ್ತಿದ್ದಾರೆ. ಈ ಚಿನ್ನದ ನಾಣ್ಯಗಳು ನಿಮಗೆ ಸ್ವಂತ. ಇದನ್ನು ತೆಗೆದಿಟ್ಕೊಳ್ಳಿ. ಹಾಗೆ ವಿಜಯಮ್ಮ ಪ್ರತಿದಿನ ಪೂಜೆ ಮಾಡ್ತಾ ಇದ್ರು. ದಿನಾನು ಅವರಿಗೆ ಚಿನ್ನಾನು ಸಿಗ್ತಾ ಇತ್ತು. ಆ ಚಿನ್ನದ ನಾಣ್ಯಗಳನ್ನೆಲ್ಲ ಅವರು ತೆಗ್ದಿಡ್ತಾ ಇದ್ರು. ಹೀಗಿರುವಾಗ ಒಂದಿನ ಕಾಂತಯ್ಯ ವಿಜಯಮ್ಮನನ್ನ ನೋಡಿ, ಅಮ್ಮ, ಈ ಚಿನ್ನದ ನಾಣ್ಯಗಳನ್ನು ಯಾಕೆ ತೆಗೆದಿಟ್ಟಿದ್ದೀರಾ? ಇದನ್ನ ನೀವು ಉಪಯೋಗ ಮಾಡ್ಬೋದಲ್ವಾ? ಇಲ್ಲಪ್ಪ, ಈ ಚಿನ್ನದ ನಾಣ್ಯಗಳನ್ನು ನನ್ನ ರೀತಿ ವಯಸ್ಸಾದವರಿಗೆ ನಾನು ತೆಗೆದಿಡ್ತಿದ್ದೀನಿ. ಕೃಷ್ಣನ ದಯೆಯಿಂದ ನೀ ನನ್ಗೆ ಸಿಕ್ಕಿದೀಯಾ, ಅದ್ರಿಂದ ನಾನು ತುಂಬಾ ಸಂತೋಷವಾಗಿದ್ದೀನಿ. ಆದ್ರೆ ಎಲ್ರಿಗೂ ಈ ರೀತಿ ಮಗ ಸಿಗಲ್ಲ. ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ಹೇಳಕ್ಕಾಗಲ್ವಲ್ಲ, ಅಂತವರಿಗೇನೆ ಈ ಚಿನ್ನದ ನಾಣ್ಯಗಳು. ಇದು ಒಳ್ಳೆ ಯೋಚನೆನೇ. ಈ ಹಣದಲ್ಲಿ ನಾವು ಒಂದು ಒಳ್ಳೆ ಆಶ್ರಮವನ್ನು ಕಟ್ಟೋಣ. ಹಾಗೆ ವಿಜಯಮ್ಮ ಕಾಂತಯ್ಯ ಇಬ್ರು ಸೇರಿ ಆ ಚಿನ್ನದ ನಾಣ್ಯಗಳನ್ನ ಮಾರಿ ಒಂದು ದೊಡ್ಡ ಆಶ್ರಮನ ನಿರ್ಮಾಣ ಮಾಡಿದ್ರು. ಸುಮಾರು ಜನ ಆಶ್ರಮಕ್ಕೆ ಬಂದ್ರು. ಇಲ್ಲಿ ನೋಡಪ್ಪ, ನೀನ್ ಮಾತ್ರ ಅವತ್ತು ಬರದಿದ್ದಿದ್ರೆ ನನ್ನ ಪರಿಸ್ಥಿತಿ ಏನಾಗಿರುತ್ತೆ ಅಂತ ಭಯ ಆಗ್ತಿದೆ. ಅದು ಮಾತ್ರ ಅಲ್ಲದೆ ನೀನ್ ಕೊಟ್ಟ ಕೃಷ್ಣನ ವಿಗ್ರಹದಿಂದನೇ ಈ ಆಶ್ರಮನ ಕಟ್ಟಿದೀವಿ. ಹೌದು, ಆ ವಿಗ್ರಹ ನಿನ್ಗೆ ಎಲ್ಲಿಂದ ಸಿಕ್ತು? ಆ ವಿಗ್ರಹಕ್ಕೆ ಆ ರೀತಿ ಶಕ್ತಿ ಎಲ್ಲಿಂದಪ್ಪ ಬಂತು? ಹಾಗೆ ವಿಜಯಮ್ಮ ಕೇಳಿದ್ರಿಂದ ಕಾಂತಯ್ಯ ಅವ್ರ ಹತ್ರ ಈ ರೀತಿ ಹೇಳಿದ. ಯಾಕಂದ್ರೆ ಆ ವಿಗ್ರಹವನ್ನು ಸೃಷ್ಟಿ ಮಾಡಿದ್ದು ನಾನೇ ತಾನೆ. ನಾನೇ ನನ್ನ ಶಕ್ತಿಯಿಂದ ಆ ವಿಗ್ರಹವನ್ನು ಸೃಷ್ಟಿ ಮಾಡಿದ್ದು. ನಿನ್ನ ಶಕ್ತಿನ? ಹಾಗಾದ್ರೆ ನೀನ್ ಯಾರಪ್ಪ? ಆವಾಗ ಕಾಂತಯ್ಯ ಕೃಷ್ಣನ ರೂಪಕ್ಕೆ ಬದಲಾದ. ವಿಜಯಮ್ಮ ಹಾಗೂ ಅಲ್ಲಿದ್ದ ಎಲ್ರೂ ಕೂಡ ಕೃಷ್ಣನನ್ನ ನೋಡಿ ಆಶ್ಚರ್ಯಪಟ್ರು. ಎಲ್ರೂ ಕೃಷ್ಣನ ಕಾಲಿಗೆ ಬಿದ್ದು ಅವ್ರ ಹತ್ರ ಆಶೀರ್ವಾದನೂ ತಗೊಂಡ್ರು. ಅಮ್ಮ, ಚಿನ್ನದ ನಾಣ್ಯಗಳನ್ನು
ನಿಮಗೇಂತ ಉಪಯೋಗ ಮಾಡದೆ ಇನ್ನೊಬ್ಬರಿಗೆ ಉಪಯೋಗ ಆಗಬೇಕು ಅಂತ ನೀವು ಯೋಚನೆ ಮಾಡಿದ್ರಿ. ಇನ್ನೊಬ್ಬರಿಗೆ ಸಹಾಯ ಮಾಡುವವರಿಗೆ ನಾನು ಯಾವಾಗಲೂ ಸಹಾಯ ಮಾಡುತ್ತೀನಿ. ನೀವು ತುಂಬಾ ಚೆನ್ನಾಗಿರ್ತೀರಾ. ಹಾಗೆ ಶ್ರೀಕೃಷ್ಣ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದ. ಹಾಗೆ ಆ ದಿನದಿಂದ ವಿಜಯಮ್ಮ ಅವ್ರ ತರಾನೇ ಅನಾಥರಾಗಿರುವ ವಯಸ್ಸಾಗಿರೋ ಜೊತೆ ಆ ಆಶ್ರಮದಲ್ಲಿ ಸಂತೋಷವಾಗಿ ಇದ್ರು.